ಮೀನಾಕ್ಷಿ, ಕೇಶವನ್ ಜೊತೆ ಜಾನಕಿ ಅವ್ರ ಮನೆಗೆ ಏನಾದ್ರು ಹೋಗಿರ್ತಾಳ? ಹೋಗೇ ಇರ್ತಾಳೆ. ಹೋಗಿ ನೋಡ್ಕೊಂಡು ಬರೋಣ. ನಿಮ್ಮಪ್ಪ ಸುಳ್ಳು ಹೇಳಿದಾರೇನೋ? ದೊಡ್ಡವರು ಯಾಕೆ ಸುಳ್ಳು ಹೇಳ್ತಾರೆ ಅಭಿ? ನಿಜವಾಗ್ಲೂ ಸ್ಕೂಲ್ ಇರಲ್ಲ. ಯಾವ ಕಾರಣ ಇಲ್ಲದೆ ಯಾಕಿರಲ್ಲ ಅಮ್ಮ? ಯಾಕಿರಲ್ವೋ ಏನೋ. ತಾತ ಬಂದಿದ್ದಾರೆ ಅಲ್ವಾ, ಇವತ್ತು ಮನೇಲೇ ಇದ್ದು ತಾತನ ಜೊತೆ ಆಡ್ಕೊಳ್ಳಿ. ಹೌದಣ್ಣ, ಇವತ್ತೆಲ್ಲ ತಾತನ ಜೊತೆನೆ ಆಡೋಣ. ನಿನಗೆ ಯಾವಾಗ್ಲೂ ಆಟನೇ. ನಿನ್ನೆ ಎಲ್ಲ ಆ ಮನೇಲಿ ಆಟ ಆಡಿದ್ವಲ್ಲ, ಸಾಕಾಗಲ್ವಾ? ಅಮ್ಮ, ಇವನ್ ಯಾರು? ಮಿಸ್ತರ ಕ್ಲಾಸ್ ತಗೊಳ್ತಿದ್ದಾನೆ. ಯಾಕೋ ಅಬ್ಬಿ, ದಿವ್ಯಾಗ್ ಬೈತ್ಯಾ? ಸ್ಕೂಲ್ ಇಲ್ಲ ಅಂದಾಗ ಆಡ್ಕೋಬೇಕು. ನಿಂಗೆ ಗೊತ್ತಿಲ್ಲ ತಾತ, ಇತ್ತೀಚೆಗೆ ಇವಳ ಆಟ ಜಾಸ್ತಿ ಆಯ್ತು. ನಿನ್ನೆ ಒಂದಿನ ಮನೆಗೆ ಹೋಗ್ ಬಂದಿದ್ದಕ್ಕೆ ಅವಳಿಗೆ ಎಷ್ಟೊಂದು ಬೈತಿದ್ಯೋ ನೀನು. ಯಾವ ಮನೇನಮ್ಮ? ಜಯಂಕಲ್ ಅವ್ರ ಮನೆ ತಾತ. ನೀನೇನು ಅಷ್ಟು ಉತ್ಸಾಹದಿಂದ ಹೇಳ್ತಿದ್ಯಾ? ಅಯ್ಯೋ, ಇವನ್ ಕಣ್ಣು ನನ್ ಮೇಲೆ ಬಿತ್ತು. ಇನ್ನೇನು ಹೇಳಿದ್ರು ನಿಮ್ಮಪ್ಪ? ಮನೇಲೇ ಇರಕ್ ಹೇಳಿದ್ರು. ಸ್ಕೂಲ್ ಇಲ್ಲ ಅಂತ ನಿಮ್ಮಪ್ಪಂಗೆ ಹೆಂಗ್ ಗೊತ್ತು? ದೊಡ್ಡಯ್ಯ, ನಾನ್ ನಿಮ್ಗೆ ಟಿಫನ್ ರೆಡಿ ಮಾಡ್ತೀನಿ. ಹೇಳು, ಸ್ಕೂಲ್ ಇಲ್ಲ ಅಂತ ನಿಮ್ಮ ಅಪ್ಪಂಗೆ ಹೆಂಗ್ ಗೊತ್ತು? ಇಲ್ಲಿ ನೋಡು, ಅವರೇ ಬಂದು. ಅವ್ರನ್ನೇ ಕೇಳು. ಯಾರಪ್ಪ ನೀವು? ಇವರು ನಮ್ಮಪ್ಪ ತಾತ. ಹೆಸರು ವೀರ ವೆಂಕಟ ಸೂರ್ಯ ಸತ್ಯ ಸುಬ್ರಹ್ಮಣ್ಯ ನಾರಾಯಣ ಉರ್ಫ್ ನಾಣಿ. ಮನುಷ್ಯನೇ ಅನ್ಕೊಂಡಿದ್ದೆ, ಹೆಸರು ಕೂಡ ಉದ್ದಾನೆ. ನಮಸ್ಕಾರ ರೀ, ನಾನು ಈ ಮನೆ ಓನರು. ನಮಸ್ಕಾರನಪ್ಪ. ನೀವು ತುಂಬಾ ಸಹಾಯ ಮಾಡಿದ್ರಂತೆ. ಮನುಷ್ಯನಿಗೆ ಸಹಾಯ ಮಾಡ್ಬೇಕಲ್ವಾ? ನಮ್ಗೊಬ್ರು ಸಹಾಯ ಮಾಡಿದ್ರೆ ನಾವ್ ಇನ್ನೊಬ್ರಿಗೆ ಮಾಡ್ಬೇಕು. ಲೋಕೇಶ್ವ, ನಿಮ್ಮ ಅಮ್ಮ ಏನಾದ್ರು ಈ ಕಡೆ ಬಂದ್ರ? ಬಂದಿಲ್ಲ ಅಪ್ಪ, ನೀವೇ ರಾಂಗ್ ಟೈಮಲ್ಲಿ ಬಂದಿದ್ದೀರಾ. ರಾಂಗ್ ಟೈಮ್? ಹೋಗ್ಲಿ, ಬ್ಯಾಡ್ ಟೈಮ್ ಅನ್ಕೊಳ್ಳಿ. ಸ್ಕೂಲ್ ಯಾಕಿಲ್ಲ? ಅದೇ ನಾನು ಕೇಳ್ದೆ ಅಭಿ, ನೀನ್ ಸ್ವಲ್ಪ ಜೋರಾಗಿ ಕೇಳು. ಲೈ, ಕೊನೆಗೆ ಇವನ ಹತ್ರನು ನನ್ನ ಸಿಕ್ಕಾಕ್ಸ್ತಿದ್ಯೇನೋ? ಇಲ್ಲಾಂದ್ರೆ ಸ್ಕೂಲ್ ಯಾಕಿಲ್ಲ ಅಂತ ನಾನೇ ಕೇಳಿದೆ. ಚಿಕ್ಕ ಮಾತ್ಗೆ ನೀವ್ ಎಷ್ಟ್ ದೊಡ್ಡ ಕ್ಲಾಸ್ ತಗೊಂಡ್ರಿ. ಸೇಡು ತೀರ್ಸ್ಕೊತಿದ್ಯೇನೋ? ಅಭಿನೇ ನಿಮ್ ವಿಷಯ ನೋಡ್ಕೊಳ್ತೀನಿ. ಅಂಕಲ್, ನಿಮ್ಮನ್ನೇ. ಸ್ಕೂಲ್ ಯಾಕಿಲ್ಲ? ಯಾಕೆ ಅಂದ್ರೆ ಹಾಲಿಡೇ. ಏನಕ್ಕೆ ಹಾಲಿಡೇ? ಇವತ್ ಸಂಡೇನೂ ಅಲ್ಲ, ಟೀಚರ್ಸ್ ಡೇನೂ ಅಲ್ಲ, ಚಿಲ್ಡ್ರನ್ಸ್ ಡೇನೂ ಅಲ್ಲ, ಗಾಂಧಿ ತಾತದ ಬರ್ತಡೇನೂ ಅಲ್ಲ, ಇಂಡಿಪೆಂಡೆನ್ಸ್ ಡೇನೂ ಅಲ್ಲ, ರಿಪಬ್ಲಿಕ್ ಡೇನೂ ಅಲ್ಲ, ಯಾವ ಫೆಸ್ಟಿವಲ್ ಕೂಡ ಅಲ್ಲ. ಅವ್ರು ನೋಡಿದ್ರೆ ಕೇಳ್ದೇನೆ ಆನ್ಸರ್ ಮಾಡ್ಬೇಡ ಅಂತಾರೆ. ಇವನ್ ನೋಡಿದ್ರೆ ಆನ್ಸರ್ ಹೇಳೋದಕ್ಕೆ ಗ್ಯಾಪ್ ಕೂಡ ಕೊಡದೇನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದಾನೆ. ಅಪ್ಪ, ಸರಿಯಾಗಾಯ್ತಾ? ಹೇಳಿ ಅಂಕಲ್, ಯಾಕೆ ರಜಾ ಅಂತ? ಯಾವುದಕ್ಕೂ ಕೊಟ್ಟಿರ್ತಾರೆ ಬಿಡೋ. ಪಾಪ ಯಾಕೆ ಅವ್ರಿಗೆ ಹಿಂಸೆ ಕೊಡ್ತಿದ್ಯಾ? ಬಿಟ್ಬಿಡು. ನನ್ನ ಕಾಪಾಡ್ಬಿಟ್ರಿ. ರಜಾ ಅಷ್ಟೇ. ಅದೇ ಯಾಕೆ ರಜಾ? ಒಟ್ನಲ್ಲಿ ರಜಾ ಕಣೋ. ಇನ್ನು ನಾನು ಇನ್ನೇನು ಕೇಳ್ಬೇಡ ಅಷ್ಟೇ. ನಾನು ಹೋಗ್ತೀನಿ ಅಭಿ, ಪ್ರಾಜೆಕ್ಟ್ ವರ್ಕ್ ಮಾಡ್ಬೇಕು. ಸ್ಕೂಲ್ ಇಲ್ಲ ಅಂತ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅನ್ಬೇಡ, ಮನೇಲೇ ಇರು. ನೀನ್ ತುಂಬಾ ದೊಡ್ಡವನಾಗ್ತಿದ್ಯಾ ಕಣೋ. ಎಲ್ಲ ಅಮ್ಮನ ಒಳ್ಳೇದಿಕ್ಕೆ ತಾತ. ಇವತ್ತು ಸ್ಕೂಲ್ ಇಲ್ಲ, ಸ್ಕೂಲ್ ಇಲ್ಲ. ಅಪ್ಪ, ನೀವಿನ್ನೂ ಆಫೀಸ್ಗೆ ಹೋಗಿಲ್ವಾ? ಇಲ್ಲ ಕಣೋ, ನಿನ್ನ ಶಿವತಾಂಡವನ ನೋಡಿ ಧನ್ಯ ಆಗೋಣ ಅಂತ ನಿಂತಿದ್ದೀನಿ. ಅಭಿ ಹತ್ರ ನನ್ನ ಸಿಕ್ಕಾಕಿಸ್ತೀಯಾ? ಆಗ್ಲೇ ಏನೋ ಅಂದೆ? ಸ್ಕೂಲ್ಗೆ ಹೋಗ್ಬೇಕು, ಪ್ರಾಜೆಕ್ಟ್ ವರ್ಕು ಮಿಸ್ಗೆ ತೋರಿಸ್ಬೇಕು, ಪರೀಕ್ಷೆ ಹತ್ರ ಬರ್ತಿದೆ, ಇವಾಗ ರಜೆ ಹೇಗೆ ಕೊಡ್ತಾರೆ ಅಂತ ಹೇಳಿ ನನ್ನ ಹತ್ರ ಬಿಲ್ಡಪ್ ಕೊಟ್ಟು ಇವಾಗ ಕೋತಿ ತರ ಕುಣಿಸ್ತಿದ್ಯಾ ನಿನ್ನ?
ಅಪ್ಪ ವಾಟ್? ಏನ್ ನೀವು ಹೇಳ್ತಾ ಇರೋದು? ನಿಜ ನಿತ್ಯ, ಜೈ ಇಷ್ಟು ಕೋಪದಲ್ಲಿ ಯಾವಾಗ್ಲೂ ಇರ್ಲಿಲ್ಲ. ಆ ಅಂದ್ರೆ ದಿವ್ಯಾ, ಹೂ ಅಂದ್ರೆ ದಿವ್ಯಾ, ಮಾತಾಡಿದ್ರೆ ದಿವ್ಯಾ ದಿವ್ಯಾ ದಿವ್ಯಾ, ಬರೀ ದಿವ್ಯಾ. ಆ ಚಿಕ್ಕ ಹುಡ್ಗಿನ ಜೈ ಅಷ್ಟೊಂದು ಲೈಕ್ ಮಾಡ್ತಿದ್ದಾನಾ? ಲೈಕಿಂಗ್ ಅನ್ನೋದಕ್ಕಿಂತ ಅಡಿಕ್ಟ್ ಆಗಿದ್ದಾನೆ ಅನ್ನೋದು ಕರೆಕ್ಟ್ ಅಮ್ಮ. ಜೈಗಿ ದಿವ್ಯಾ ಒಂದು ವ್ಯಸನ, ಒಂದು ಔಷಧಿ ಆಗಿದ್ದಾಳೆ. ಅವಾಗ ಯಾವಾಗ್ಲೋ ಗಂಗಾನ ಇಷ್ಟೊಂದು ಪ್ರೀತಿಸ್ತಾ ಇದ್ದ. ಅವಾಗ ಅದೇ ಜಾಸ್ತಿ ಅನ್ಕೊಂಡಿದ್ವಿ. ಇವಾಗ ಅದಕ್ಕಿಂತ ಜಾಸ್ತಿ ಮಾಡ್ತಿದ್ದಾನೆ. ದಿವ್ಯಾ ಕೂಡ ಗಂಗನ ಮೀರಿಸಿದಾಳಮ್ಮ. ಏನ್ ಮೋಡಿ ಮಾಡಿದಳು ಏನೋ. ರಾಮ ಜಪದ ಹಾಗೆ ಜೈ ದಿವ್ಯಾ ಜಪ ಮಾಡ್ತಿದ್ದಾನೆ. ಮತ್ತೆ ನೀವೇನ್ ಮಾಡ್ತಿದ್ದೀರಾ? ಅಲ್ಲಿ ಏನ್ ನಡೀತಿದೆ ಅಂತ ನಿನಗೆ ಹೇಳ್ತಿದೀವಲ್ಲ ನಿತ್ಯ. ಅದೇ, ಅಲ್ಲಿ ಕೆಮ್ಮಿದ್ರು ಸೀನಿದ್ರು ಪೋಸ್ಟ್ ಮ್ಯಾನ್ ಹಾಗೆ ಇಲ್ಲಿ ನನಗೆ ಪೋಸ್ಟ್ ಮಾಡ್ತಿದ್ದೀರಾ. ಮಿನಿಟ್ ಟು ಮಿನಿಟ್ ನೀನೇ ಹೇಳು ಅಂದಿದೀಯ ಅಲ್ವಮ್ಮ. ಅದನ್ನ ಮೀರಿ ಇನ್ನೇನು ಮಾಡೋದಿಲ್ವಾ ನೀವು? ಆ ದಿವ್ಯಾ ಹತ್ರ ಹೇಳ್ಸಿ ಜೈನ ಮದ್ವೆಗೆ ಒಪ್ಸೋದಿಲ್ವಾ? ನೆನ್ನೆ ಟ್ರೈ ಮಾಡಿದ್ವಲ್ವೇನಮ್ಮ, ಆದ್ರೆ ಅಭಿ ಅಡ್ಡ ಮಾಡ್ದ. ಅವನು ಇರ್ಬೇಕಾದ್ರೆ ದಿವ್ಯಾ ಬಾಯಿ ಬಿಡಲ್ಲಮ್ಮ. ಅವನ್ನ ಬಿಟ್ಟು ದಿವ್ಯನ ಪಿಕ್ ಮಾಡಿ, ದಿವ್ಯನ ಮಾತ್ರ ಕರ್ಕೊಂಡು ಹೋಗಿ ಜೈಗೆ ಹೇಳ್ಸಿ. ಕಷ್ಟ ನಿತ್ಯ, ದಿವ್ಯನ ಒಬ್ಬಳನ್ನ ಕಳ್ಸೋದಕ್ಕೆ ಅಭಿ ಒಪ್ಕೊಳ್ಳೋದಿಲ್ಲ. ಅವನು ಬರ್ತೀನಿ ಅಂತಾನೆ, ಅವನ್ ತಡಿಯಕ್ಕಾಗಲ್ಲ. ಏಯ್, ಥಿಂಕ್ ಮಾಡಿ. ಆಫ್ಟರ್ ಆಲ್ ಚಿಕ್ಕ ಹುಡುಗನ್ನ ತಡಿಯೋಕ್ಕಾಗಲ್ವಾ? ಅವನು ಆಫ್ಟರ್ ಆಲ್ ಹುಡುಗ ಅಲ್ಲಮ್ಮ. ಅವನ ನೋಡಿ ಜೈ ಶೇಕ್ ಆಗ್ತಿದ್ದಾನೆ. ಜೈನ ಚೆಸ್ ಅಲ್ಲಿ ನೀನು ನಾನು ಸೋಲ್ಸೋಕ್ಕಾಗತ್ತಾ? ಅವನು ಚಿಟ್ಕೇಲಿ ಚೆಕ್ಕಿಟ್ಟ. ಅಷ್ಟು ಡೇಂಜರ್ ಅಮ್ಮ ಅಭಿ. ಅವನು ಎಷ್ಟೇ ಡೇಂಜರ್ ಆಗಿದ್ರು ಸರಿ, ಅವನ್ ಮದರ್ ಹೇಳಿದ್ರೆ ಕೇಳ್ತಾನಲ್ವಾ? ಅವ್ರಮ್ಮ ಅಂದ್ರೆ ಅವನಿಗೆ ತುಂಬಾ ಇಷ್ಟನಮ್ಮ. ಅವ್ರಮ್ಮ ಹೇಳಿದ್ರೆ ಕೇಳಬಹುದು. ಆ ಕೆಲ್ಸನೇ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಅವ್ರ ಅಮ್ಮನ ಹತ್ರ ಹೇಳಿ ಅವನನ್ನ ಒಪ್ಸಿ ದಿವ್ಯನ ಮಾತ್ರ ಕರ್ಕೊಂಡು ಹೋಗಿ. ಆದ್ರೆ ಅವ್ರ ಅಮ್ಮ ಒಪ್ಕೋಬೇಕಲ್ವೇನಮ್ಮ? ಏಯ್, ಕನ್ವಿನ್ಸ್ ಮಾಡಿ. ಕನ್ವಿನ್ಸ್ ಆಗ್ಲಿಲ್ಲ ಅಂದ್ರೆ ಬೇಡ್ಕೊಳ್ಳಿ. ಆಗ್ಲೂ ಒಪ್ಕೊಳ್ಳಿಲ್ಲ ಅಂದ್ರೆ ಅವಳ ಕಾಲಿಗೆ ಬೀಳಿ. ನೀವು ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ದಿವ್ಯನ ಕರ್ಕೊಂಡು ಹೋಗಿ ಮದ್ವೆಗೆ ಒಪ್ಸಿ. ಹೋಗಿ. ನಡಿ. ಹಲೋ, ರೊಟೀನ್ ಆಗಿ ಬ್ಯಾಡ್ ನ್ಯೂಸ್ ಹೇಳ್ದೇನೆ ಈ ಸರಿ ಆದ್ರೂ ಗುಡ್ ನ್ಯೂಸ್ ಹೇಳಿ. ಇಲ್ಲ ಅಂದ್ರೆ ನಿಮ್ ಲೈಫಲ್ಲಿ ಗುಡ್ ಹೋಗಿ ನೀವು ನ್ಯೂಸ್ ಆಗ್ತೀರಾ. ಕೇರ್ಫುಲ್. ಏನ್ ಚಂದ್ರಿಕಾ, ನಾವೇನಾದ್ರೂ ಲೇಬರ್ಗಳ? ಯಾರ ಕಾಲಿಗೂ ಬೀಳೋದಿಕ್ಕೆ ಗುಡ್ಡಿರಲ್ಲ, ಬ್ಯಾಡ್ ನಡೆಯುತ್ತೆ, ನ್ಯೂಸ್ ಹಾಕ್ತೀರಾ ಅಂತ ವಾರ್ನಿಂಗ್ ಕೊಡ್ತಾಳಲ್ಲ ಯಾಕೆ? ಅವಳ ಟೈಮ್ ನಡೀತಿದೆ, ವಾರ್ನಿಂಗ್ ಕೊಡ್ತಿದ್ದಾಳೆ. ನಾಳೆ ನಮ್ ಟೈಮು ಬರುತ್ತೆ, ಅವಾಗ ವಾರ್ನಿಂಗ್ ಅಲ್ಲ, ನೇರವಾಗಿ ಅವಳನ್ನ ಮುಗ್ಸೋಣ. ಕಾರ್ ತೆಗೀರಿ. ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ಶ್ರೀ ಹರಿಯೋ ಜಯ ಜಯ ಜಗದೀಶ ಜಯ ಗೋವಿಂದ ಜಪಿಸಲು ನಿನ್ನ ನಾಮ ಪರಮಾನಂದ ಜಪಿಸಲು ಬಂದೆ ರಾಣಿ? ಬಂದೆ ಸರ್. ಪ್ರಯಾಣ ಚೆನ್ನಾಗಾಯ್ತಾ? ಟ್ರಾಫಿಕ್ ಅಲ್ಲಿ 10 ನಿಮಿಷ ಲೇಟ್ ಆಯ್ತು ಸರ್. ಪರವಾಗಿಲ್ಲ ಬಿಡು ರಾಣಿ. ಏನ್ ನೋಡ್ತಿದ್ದೀರಾ ಸರ್? ಅವಳೆಲ್ಲಿ ರಾಣಿ? ಅವಳ್ಯಾರು ಸರ್? ಅವಳೇ ರಾಣಿ. ಅದೇ ಯಾರು ಸರ್? ನಿನ್ ಜೊತೆ ಯಾರು ಬರ್ಲಿಲ್ಲ? ಅಂದ್ರೆ ದಾರಿಲಿ ಒಬ್ರು ಲಿಫ್ಟ್ ಕೇಳಿದ್ರು ಸರ್, ಅವನ ಹತ್ರ ಹೆಲ್ಮೆಟ್ ಇರ್ಲಿಲ್ಲ ಅಂತ ಹತ್ತಿಸ್ಕೊಳ್ಳಿಲ್ಲ ಸರ್. ಅಂದ್ರೆ ನೀನ್ ಒಬ್ನೇ ಬಂದ? ಸ್ವಲ್ಪನೂ ಬುದ್ಧಿ ಇಲ್ವಾ ನಾಡಿ? ತಲೆಯಲ್ಲಿ ಮೆದ್ಲಿದ್ಯಾ ಇಲ್ವಾ? ಹೊಟ್ಟೆಗೆ ಅನ್ನ ತಿಂತಿದ್ಯಾ ಇಲ್ಲ ಹುಲ್ಲೇನಾದ್ರೂ ತಿಂತೀಯಾ? ನೀನ್ ಮನುಷ್ಯನ ಅಥವಾ ಮೃಗ?
ಯಾವತ್ತು ಬಾಯ್ ಬಿಟ್ಟು ಬೈದೇ ಇರೋರು ನೀವು ಬೈತಿದ್ದೀರಾ. ಭಗವದ್ಗೀತೆ ರಾಮಾಯಣ ಓದೋ ಬಾಯಲ್ಲಿ ಅಜ್ಜಿ ಕೂಡ ಬೈತಿದ್ದಾರೆ. ಯಾವಾಗಲೂ ಬೈಯೋ ಸಾರ್ ಕೂಡ ಬೈತಿದ್ದಾರೆ. ಅಷ್ಟಕ್ಕೂ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ಯಾ ಅಂತನಾ? ನಿನ್ನ ಹೊಡಿಬೇಕಾ ಸಾಯಿಸ್ಬೇಕಾ? ಒಳ್ಳೆ ತೆಂಗಿನ ಮರ ತರ ಬೆಳ್ದಿದ್ಯಾ, ಅಷ್ಟು ಮಾತ್ರ ಬುದ್ಧಿ ಇಲ್ವಾ ನಿನ್ಗೆ? ಜೈ ಪಿ ಅಂತ ಹೇಳ್ಕೊತಿಯಲ್ಲ, ಯಾಕೆ ಸುಮ್ನೆ ದಂಡಕ್ಕೆ? ನಿಮಗೆ ಕೈ ಮುಗಿತೀನಿ, ನಾನು ಅದೇನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಬೈರಿ. ಆಗ್ಲೇ ನಾನು ನಿನಗೆ ಫೋನ್ ಮಾಡಿದ್ನೋ ಇಲ್ವೋ? ಮಾಡಿದ್ರಿ. ಫೋನಲ್ಲಿ ಎಲ್ಲ ಹೇಳಿದ್ನೋ ಇಲ್ವೋ? ಸ್ಕೂಲ್ಗೆ ಹಾಲಿಡೇ ಅಂತ ಹೇಳಿದ್ರು. ಅಂದ್ರೆ ಇದ್ರ ಅರ್ಥ ಏನು? ಹೇಗಾದ್ರೂ ಸ್ಕೂಲ್ ಮುಚ್ಚಿಸು ಅಂತ ಹೇಳಿದ್ರು. ಅದರ ಅರ್ಥ ಏನು? ಅದು ನನ್ಗೇನು ಅರ್ಥ ಆಗ್ಲಿಲ್ಲ ಸರ್. ನಿನ್ನೆ ಸ್ಕೂಲಿಗೆ ರಜಾ, ಏನ್ ಮಾಡ್ದೆ? ಮಕ್ಳನ್ನ ಕರ್ಕೊಂಡು ಮನೆಗೆ ಬಂದಿದ್ದೆ. ಇವತ್ ಕೂಡ ಸ್ಕೂಲಿಗೆ ರಜಾ, ಏನ್ ಮಾಡ್ಬೇಕು? ಇವತ್ತು ಕೂಡ ಮಕ್ಳನ್ನ ಕರ್ಕೊಂಡು ಮನೆಗೆ. ಸ್ಕೂಲ್ಗೆ ರಜಾ ಅಂತ ಹೇಳಿದ ಮಾತಲ್ಲಿ ಇಷ್ಟೊಂದು ಅರ್ಥ ಇದೆಯಾ ಸರ್? ದಿವ್ಯನ ಯಾಕೆ ಕರ್ಕೊಂಡ್ ಬರ್ಲಿಲ್ಲ? ಈಗಷ್ಟೇ ಅಲ್ವಾ ಸರ್ ಅರ್ಥ ಆಗಿದ್ದು. ಇಷ್ಟು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಯಾಕೆ ನಾಣಿ? ನಾನು ಅರ್ಥ ಮಾಡ್ಕೊಂಡ್ರ ಅಭಿ ಅರ್ಥ ಮಾಡ್ಕೊಳ್ಳಲ್ಲ. ಸಾರ್ ಹೆಸರು ಹೇಳಿದ್ರೆ ದಿವ್ಯನ್ ಕಳ್ಸಲ್ಲ. ಅವನಿಗೇನೋ ಒಂದ್ ಹೇಳಿ ದಿವ್ಯಾನ ಕರ್ಕೊಂಡ್ ಬರ್ತೀಯ ಅಂತಾನೆ ಜೈ ನಿನ್ಗೆ ಫೋನ್ ಮಾಡಿದ್ದು. ನೀನ್ ನೋಡಿದ್ರೆ ಖಾಲಿ ಕೈ ಅಲ್ಲಾಡ್ಸ್ಕೊಂಡ್ ಬಂದಿದೀಯ. ಅದಲ್ಲ ಮೇಡಮ್, ನಿನಗ್ ಸಂಬಳ ಕೊಡೋದೇ ಸುಮ್ನೆ ದಂಡಿಗೆ. ಛೀ, ಇವನ್ನ ಇನ್ನೂ ಕೆಲ್ಸಕ್ಕೆ ಇಟ್ಕೊಳ್ಳೋದು ವೇಸ್ಟ್ ಜೈ. ಇವನ್ ಪೋಸ್ಟ್ ಕಿತ್ ಬಿಸಾಕು. ಮೇಡಮ್ ಹೊರಟೋಗು ನಾಣಿ. ಇನ್ಯಾವತ್ತು ನಿನ್ ಮುಖನ ನನಗೆ ತೋರಿಸ್ಬೇಡ. ಗೆಟ್ ಔಟ್. ಸರ್, ಏನ್ ಚಂದ್ರಿಕಾ, ಇನ್ನೂ ಆ ನಿತ್ಯ ವಾರ್ನಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಅವಳ ವಾರ್ನಿಂಗ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ಅವಳು ಎಷ್ಟು ಸಲ ವಾರ್ನಿಂಗ್ ಕೊಟ್ಟಿಲ್ಲ, ನಾವ್ ಎಷ್ಟು ಸಲ ಇಗ್ನೋರ್ ಮಾಡಿಲ್ಲ. ಮತ್ತೆ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಯಾರು ಗುರುತು ಪರಿಚಯ ಇಲ್ದಿರೋ ಹುಡುಗಿ ಕಾಲು ಹೇಗೆ ಹಿಡ್ಕೋಬೇಕು ಅಂತನಾ? ಅಯ್ಯೋ ಛೀ, ನಾವ್ಯಾಕೆ ಇನ್ನೊಬ್ರ ಕಾಲು ಹಿಡ್ಕೋಬೇಕು? ಅಗತ್ಯ ಬಂದ್ರೆ ಕತ್ ಹಿಡ್ದು ಒಪ್ಪಿಸ್ತೀವಿ. ನಾನು ಯೋಚನೆ ಮಾಡ್ತಿರೋದು ಆ ಕ್ಯಾಬ್ ಡ್ರೈವರ್ ಬಗ್ಗೆ. ಅವನು ಯಾರು? ಅವತ್ತು ಮಕ್ಕಳನ್ನ ಎಲ್ಲಿ ಇಳಿಸ್ತೆ ಅಂತ ಕೇಳಿದಿಕ್ಕೆ ಆ ಬೀಗ ಹಾಕಿರೋ ಮನೆ ತೋರ್ಸದ್ನಲ್ಲ, ಅವನ ಬಗ್ಗೆ. ಆ ದರಿದ್ರನ ಬಗ್ಗೆ ಇವಾಗ ಯಾಕೆ? ಮಕ್ಕಳನ್ನ ನಾಣಿ ಅವ್ರ ಮನೆಗ್ ಡ್ರಾಪ್ ಮಾಡಿದ್ರೆ ಅವ್ನ್ ನಮಗ್ ಬೇರೆ ಮನೆನ್ ಯಾಕೆ ತೋರಿಸ್ದ? ಪಾಯಿಂಟೇ ಚಂದ್ರಿಕಾ, ಯಾಕಾಗಿ ತೋರಿಸ್ದಂತೀಯ? ಆ ತಾಯಿ ಮಕ್ಕಳ ಬಗ್ಗೆ ನಮಗ್ ಗೊತ್ತಾಗ್ಬಾರ್ದು ಅಂತ ಮಾಡಿದಾನ. ನಮಗ್ ಗೊತ್ತಾದ್ರೆ ಅವನ್ಗೇನ್ ನಷ್ಟ? ನಷ್ಟ ಅವನಿಗಲ್ಲ, ಆ ತಾಯಿ ಮಕ್ಳಿಗಾಗಿರುತ್ತೆ. ಅವರಿಗಾದ್ರೂ ನಮ್ಮಿಂದ ಏನ್ ನಷ್ಟ? ಆ ತಾಯಿ ಯಾರು ಅಂತ ಗೊತ್ತಾದ್ರೆ ವಿಷಯ ಏನು ಅಂತ ಗೊತ್ತಾಗತ್ತೆ. ನಡೀರಿ. ಲೈ, ಯಾರು ನೀನು? ಚಂದ್ರಿಕಾ, ಕಾರಿಳಿ, ಅವನು ಯಾರು ನೋಡು. ಏಯ್, ಯಾರು ನೀನು? ಸಾರಿ ಮೇಡಮ್, ಸಾರಿ ಸರ್, ನೋಡ್ಕೊಳ್ಳಿಲ್ಲ. ಏನು ನೋಡ್ಲಿಲ್ಲ? ಹೆಡ್ಲೈಟ್ಸ್ ಎಲ್ಲಿಟ್ಕೊಂಡು ಡ್ರೈವ್ ಮಾಡ್ತಿದ್ಯಾ? ಏನ್ರಿ, ಅವನ್ನ ಸರಿಯಾಗಿ ನೋಡಿ. ನಾವು ಹುಡುಕ್ತಿದ್ದಿದ್ ಕ್ಯಾಬ್ ಡ್ರೈವರು ಇವನೇ. ಹೌದಲ್ವಾ? ಸರ್, ಮೇಡಮ್, ನೀವಾ? ನಾವೇ ಕಣೋ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನೋ ಹಾಗೆ ಹುಡುಕ್ತಿರೋ ಕಾರು ನಮ್ ಕಾರ್ಗೆ ಆಕ್ಸಿಡೆಂಟ್ ಆಯ್ತು. ಯಾಕೋ ಹೀಗ್ ಮಾಡ್ದೆ? ಸಾರಿ ಸರ್, ಡ್ಯಾಮೇಜ್ ಏನೂ ಆಗಿಲ್ಲ ಅಲ್ವಾ? ನಾನ್ ಕೇಳ್ತಿರೋದು ಇವಾಗ ನೀನ್ ಮಾಡಿರೋ ಆಕ್ಸಿಡೆಂಟ್ ಬಗ್ಗೆ ಅಲ್ಲ, ಇದಕ್ಕೂ ಮುಂಚೆ ಕೊಟ್ಟಿರೋ ಜಲಕ್ ಬಗ್ಗೆ. ಏನೋ ಅವತ್ ಯಾಕೋ ನಮಗ್ ಸುಳ್ಳು ಹೇಳ್ದೆ? ಆ ಮಕ್ಕಳನ್ನ ಬೇರೆ ಮನೆಗ್ ಬಿಟ್ಟು ನಮಗ್ ಬೇರೆ ಮನೆ ತೋರಿಸಿ ಮೋಸ ಮಾಡ್ತೀಯಾ?
ನಿನ್ನಿಂದ ಇವಾಗ ಡ್ಯಾಮೇಜ್ ಆಗ್ಲಿಲ್ವೋ? ಆವತ್ತಿಂದ ಇಲ್ಲಿವರೆಗೂ ಟೈಮ್ ವೇಸ್ಟ್ ಆಯ್ತು. ಸಾರಿ ಸರ್, ಸಾರಿ ಮೇಡಮ್. ನಾನೇನು ಬೇಕು ಅಂತ ಸುಳ್ಳು ಹೇಳಲಿಲ್ಲ. ಅವಳು ನಮ್ಮ ದೊಡ್ಡಪ್ಪನ ದೂರದ ಸಂಬಂಧಿ. ಅವಳು ಒಬ್ಳೆ, ಇಬ್ರು ಚಿಕ್ಕ ಮಕ್ಕಳು. ನೀವ್ಯಾರೂ ನನಗೆ ಗೊತ್ತಿಲ್ಲ. ನಿಮ್ಮಿಂದ ಅವ್ರಿಗೆ ಏನು ಅಪಾಯ ಆಗುತ್ತೋ ಅಂತ ಸುಳ್ಳು ಹೇಳಿದೆ. ಮತ್ ಇವಾಗ ಯಾಕೆ ನಿಜ ಹೇಳ್ತಿದ್ಯಾ? ಊರಿಂದ ನಮ್ಮ ದೊಡ್ಡಪ್ಪ ಬಂದಿದ್ದಾರೆ. ಹೀಗೆ ನಡೀತು ಅಂತ ಹೇಳಿದ್ದಕ್ಕೆ ಸುಳ್ಳು ಯಾಕೆ ಹೇಳಿದೆ ಅಂತ ಅವ್ರು ಕೂಡ ನನಗೆ ಬೈದ್ರು. ಅವಳು ಹಳೇದನ್ನ ಮರ್ತೋಗಿದ್ದಾಳಂತೆ. ಅವಳನ್ನ ಮಕ್ಕಳನ್ನ ಕೇಳಿದ್ರೆ ನೀವು ಅವಳಿಗೆ ಗೊತ್ತಿರೋರೇನೋ ಅಂತ ಹೇಳಿದ್ರು. ನೀವು ಮತ್ತೆ ಸಿಕ್ಕಿದ್ರೆ ಮನೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಹಳೇದನ್ ಮರ್ತ್ ಹೋಗಿದ್ದಾಳ? ಹೌದು ಮೇಡಮ್. ಬನ್ನಿ, ನಾನು ಅವ್ರ ಮನೆ ತೋರಿಸ್ತೀನಿ. ಬೇಕಾಗಿಲ್ಲ, ಅವಳಿರೋದು ನಮ್ಮ ನಾಣಿ ಮನೆಯಲ್ಲೇ. ನೀನು ಹೋಗು, ನಾವು ನೋಡ್ಕೋತೀವಿ. ಆಯ್ತು ಸರ್. ಬೇಗ ನಡೀರಿ, ಅವಳು ಯಾರು ಅಂತ ಮೊದಲು ತಿಳ್ಕೊಬೇಕು. ಬನ್ನಿ ಬನ್ನಿ. ನಾಳೆನೋ ನಾಡಿದ್ದು ಹೋಗೋ ಅಜ್ಜಿ ಬೈದ್ರು. ಬಾಯಲ್ಲಿ ನಾಲ್ಗೆ ಇಲ್ದಿರೋ ಕಲ್ಪನಾ ಮೇಡಮ್ ಕೂಡ ಬೈದ್ರು. ಯಾವಾಗಲೂ ಬೈಯೋ ಸಾರು ಬೈದ್ರು. ಇನ್ನು ಈ ಡಬ್ಬ ಜೀವನ ಯಾಕೆ ನನಗೆ? ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕತೀನಿ ನಾನು. ಸ್ವಿಮ್ಮಿಂಗ್ ಪೂಲಿಗೆ ಹಾರಿ ಸತ್ತು ಹೋಗ್ತೀನಿ. ಟಿಫನ್ ಕೊಡು ಅಂತೀಯಾ? ಈಗಷ್ಟೇ ಹೊಟ್ಟೆ ತುಂಬಾ ಕೊಟ್ರಲ್ವಾ, ಇನ್ನು ಯಾಕೆ? ಹೋಗ್ಲಿ, ಕಾಫಿನಾದ್ರೂ ಕುಡಿ ನಾಣಿ. ಕಾರ್ ಕೋಟ ವಿಷಯನೇ ಬಾಯಿಗೆ ಹಾಕಿದ್ರೆ ಅಲ್ವಾ, ಇನ್ನು ಮತ್ತೆ ಕಾಫಿ ಯಾಕೆ? ಪಾಪ ತುಂಬಾ ಹರ್ಟ್ ಆಗಿರೋ ತರ ಅನಿಸ್ತಿದೆ. ಆಗ್ದೇನೆ ಇರ್ತದ ಮತ್ತೆ. ಇಂಥ ಸಮಯದಲ್ಲೇ ಮನ್ಸನ್ನ ಗಟ್ಟಿ ಮಾಡ್ಕೋಬೇಕು ನಾಣಿ. ಮಾಡೋದನ್ನೆಲ್ಲ ಮಾಡಿ ಗಟ್ಟಿಯಾಗಿರ್ಬೇಕು ಅಂತಿದ್ದೀರಾ. ಸುನಾಮಿ ಬರ್ತಿದ್ರೆ ಕೊಡೆ ಹಿಡ್ಕೊಂಡು ನಿಂತ್ಕೊಂತಿದ್ದೀರಾ. ಎಂತೆಂತ ಮಾತಂದ್ರಿ. ಕಲ್ಲಿನ ಗುಂಡಿಗೆ ಆಗಿರೋದಕ್ಕೆ ತಡ್ಕೊಂಡೆ. ಅದೇ ಮಾಮೂಲಿ ಗುಂಡಿಗೆ ಆಗಿದ್ರೆ ಎಷ್ಟು ಪೀಸ್ ಆಗ್ತಿತ್ತೋ ಏನೋ ಗೊತ್ತಾ? ಏನೋ ಮನೆ ಮುಳುಗೋಗಿರೋ ಹಾಗೆ ಯಾಕೆ ಹೇಳ್ತಿದ್ಯಾ ನಾನು? ಮನೆ ಮುಳುಗಿದ್ರೆ ಮತ್ತೆ ಕಟ್ಬೋದು ಸರ್. ನೀವು ನನ್ನ ಕ್ಯಾರೆಕ್ಟರ್ನೇ ಮುಳುಗಿಸ್ಬಿಡ್ರಿ. ಸ್ಕೂಲ್ಗೆ ರಜಾ ಅಂತ ಹೇಳಿದ್ರೆ ಹೊರತು ದಿವ್ಯನ ಕರ್ಕೊಂಡು ಬರ್ಬೇಕು ಅಂತ ಹೇಳಿದ್ರ? ಎಲ್ಲನೂ ಹೇಳಲ್ಲ ನಾಣಿ, ಅರ್ಥ ಮಾಡ್ಕೋಬೇಕು. ಅಷ್ಟು ಬುದ್ಧಿ ಇದ್ದಿದ್ರೆ ನನಗೆ IAS ಆಗ್ತಿದ್ದೋ ಹೊರತು ನಿಮ್ಗೆ PA ಆಗಿ ಯಾಕಿರ್ತಿದೆ ಹೇಳಿ? ಸರಿ ನಡಿ. ಆಫೀಸ್ಗೆ ಅಲ್ವಾ ಸರ್? ನಾಣಿ, ಇನ್ ಯಾವಾಗ ಕಲಿತೀಯ ನೀನು? ಸ್ಕೂಲಿಗೆ ಲೀವ್ ಕೊಟ್ಮೇಲೆ ಆಫೀಸಿಗೆ ಕೊಡಲ್ವಾ? ಅಂದ್ರೆ ದಿವ್ಯಾ ಅವ್ರ ಮನೆಗೆ ಹೋಗ್ತಿದೀವ ಸರ್? ವೆಲ್ ಕ್ಯಾಚ್ ನಾಣಿ, ಗುಡ್ ಇಂಪ್ರೂವ್ಮೆಂಟ್. ಅರ್ಥ ಆಯ್ತು ಸರ್. ಇವಾಗ ದಿವ್ಯಾ ಹತ್ರ ಹೋಗಿ ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅಭಿನ ಕನ್ವಿನ್ಸ್ ಮಾಡಿ ದಿವ್ಯನ ಕರ್ಕೊಂಡು ಬರ್ತಾ ಇದೀವಿ. ಐ ಆಮ್ ಹೈ ರೈಟ್ ಸರ್? ನಾಟ್ ಎಕ್ಸಾಕ್ಟ್ಲಿ. ನಾವು ಮಾತಾಡೋದು ದಿವ್ಯನ ಹತ್ರ ಅಲ್ಲ, ಅವಳ ಅಮ್ಮನ ಹತ್ರ. ಅವ್ರ ಜೊತೆ ಯಾಕೆ ಸರ್? ದಿವ್ಯಾನ ನೋಡ್ದೆ ಜೈಗಿರೋಕ್ ಆಗ್ತಿಲ್ಲ ನಾಣಿ. ದಿವ್ಯಾ ಅವ್ರ ಅಮ್ಮನ ಹತ್ರ ಮಾತಾಡಿ ದಿವ್ಯಾ 1 ವಾರ ಇಲ್ಲೇ ಇರೋ ಹಾಗೆ ಏರ್ಪಾಡ್ ಮಾಡು. ಆಗ್ಲೇ ಜೈ ಮತ್ತೆ ಮಾಮೂಲಿ ಮನುಷ್ಯ ಆಗೋದು. ಜೈ ಜೊತೆ ಹೋಗಿ ದಿವ್ಯಾ ಅವ್ರ ಅಮ್ಮನ ಹತ್ರ ಮಾತಾಡಿ ಒಪ್ಸು. ಅರ್ಥ ಆಯ್ತು ಅಲ್ವಾ ನಾಣಿ? ನಾವು ದಿವ್ಯಾ ಅವ್ರ ಮನೆಗೆ ಹೋಗ್ತಾ ಇದೀವಿ, ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇದೀವಿ. ಲೆಟ್ಸ್ ಗೋ. ಕಣಿ ಹೇಳ್ತೀವಮ್ಮ, ಕಣಿ. ಇರೋದನ್ನ ಇದ್ದಾಗ ಹೇಳ್ತೀವಿ, ಇಲ್ದಿರೋದಿಲ್ದಾಗ ಹೇಳ್ತೀನಿ. ಕಣಿ ಹೇಳ್ತೀನಮ್ಮ, ಕಣಿ. ಕೊರವಂಜಿನ ಕರ್ತು ಕಣಿ ಹೇಳಿಸ್ಕೊಂಡ್ರೆ ಚಚೆ, ನಾನ್ ಅಂಥದ್ದನ್ನೆಲ್ಲ ನಂಬೋದು ಅಂದ್ರೇನು?
ಹಾಗಾದ್ರೆ ತಪ್ಪೇನು? ಅವತ್ತು ಪುರೋಹಿತರು ಹೇಳ್ದಾಗೆ ಎಲ್ಲಾನು ಬದಲಾಗೋಯ್ತಲ್ವಾ? ಅಂಥ ವಿಷಯನ ಏನಾದ್ರೂ ಈ ಕೊರವಂಜಿ ಕೂಡ ಹೇಳ್ತಾಳೇನೋ? ಏ ಕೊರವಂಜಿ ಅಮ್ಮ, ಇಲ್ಲಿ ಬನ್ನಿ. ಕ್ಷಮಿಸಿ ಅಮ್ಮ, ಮನೆ ಕಡೆಗೆ ಹೋಗ್ತಾ ತಪ್ಪಾಗಿ ಈ ಕಡೆ ಬಂದ್ಬಿಟ್ಟೆ. ನಿಮ್ಮಂಥ ದೊಡ್ಡೋರ್ಗೆ ಇದಿಷ್ಟ ಆಗಲ್ಲ ಅಂತ ಗೊತ್ತಮ್ಮ. ಹಾಗೇನೂ ಇಲ್ಲ, ನಾವು ಮನುಷ್ಯರೇ ಅಲ್ವಾ? ಬಾ.